ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಟ್ರೇಡಿಂಗ್ನಲ್ಲಿ ಕೆಲವೊಮ್ಮೆ ನಾವು ಒಂದು ಕವಲು ದಾರಿಯಲ್ಲಿ ನಿಂತಿರುತ್ತೇವೆ. ಬೆಲೆಯು ಒಂದು ಪ್ರಮುಖ ಮಟ್ಟವನ್ನು ತಲುಪಿದಾಗ ಅದು ಅಲ್ಲಿಂದ ತಿರಸ್ಕರಿಸಲ್ಪಡುತ್ತದೆಯಾ ಅಥವಾ ಅದೊಂದು ಫೇಕ್ಔಟ್ ಆಗಿ ಮುಂದೆ ಹೋಗುತ್ತದೆಯಾ? ಈ ನಿರ್ಣಾಯಕ ಕ್ಷಣಗಳನ್ನು ಅರ್ಥಮಾಡಿಕೊಳ್ಳುವುದೇ ಇಂದಿನ ನಮ್ಮ ಚರ್ಚೆಯ ವಿಷಯ. ಇದು ಪ್ರತಿಯೊಬ್ಬ ಟ್ರೇಡರ್ ಎದುರಿಸುವ ಒಂದು ದೊಡ್ಡ ಪ್ರಶ್ನೆ ಅಲ್ವಾ? ಬೆಲೆ ಒಂದು ರೆಸಿಸ್ಟೆನ್ಸ್ ಮಟ್ಟವನ್ನು ತಲುಪಿದಾಗ ಅದು ಗೋಡೆಯಂತೆ ಅದನ್ನ ತಡೆಯುತ್ತಾ ಅಥವಾ ಬಾಗಿಲಿನ ಹಾಗೆ ದಾರಿ ಮಾಡಿಕೊಡುತ್ತಾ? ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಂಡುಹಿಡಿಯುವುದರಲ್ಲೇ ಎಲ್ಲವೂ ಅಡಗಿದೆ. ನೋಡಿ, ಒಂದು ಪ್ರಮುಖ ಮಟ್ಟದಲ್ಲಿ ಬೆಲೆಗೆ ಕೇವಲ 2 ದಾರಿಗಳಿರ್ತವೆ. ಒಂದು ದೃಢಪಡಿಸಿದ ತಿರಸ್ಕಾರ, ಅಂದ್ರೆ ಆ ಮಟ್ಟ ಒಂದು ಗೋಡೆಯ ಹಾಗೆ ಗಟ್ಟಿಯಾಗಿ ನಿಲ್ಲುತ್ತೆ. ಇನ್ನೊಂದು ಬ್ರೇಕ್ಔಟ್ಗೆ ಕಾರಣವಾಗುವ ಫೇಕ್ಔಟ್, ಅಂದ್ರೆ ಅದೊಂದು ಬಾಗಿಲಿನಂತೆ ತೆರೆದುಕೊಳ್ಳುತ್ತೆ. ಇವೆರಡರ ಸುಳಿವುಗಳನ್ನು ಗುರ್ತಿಸೋದು ಹೇಗೆ ಅಂತ ಈಗ ನೋಡೋಣ. ಸರಿ, ಹಾಗಿದ್ರೆ ಈಗ ಇದರ ಆಳಕ್ಕೆ ಇಳಿಯೋಣ. ಮೊದಲು ಆ ರೆಸಿಸ್ಟೆನ್ಸ್ ಮಟ್ಟ ಗಟ್ಟಿಯಾಗಿ ನಿಲ್ಲುವ ಸಾಧ್ಯತೆ ಇದೆ ಅನ್ನೋದಕ್ಕೆ ಏನೆಲ್ಲ ಸಾಕ್ಷ್ಯಗಳು ಸಿಗುತ್ತವೆ ಅಂತ ಶುರು ಮಾಡೋಣ. ಈ 4 ಸಂಕೇತಗಳು ಸೇರಿ ನಮಗೊಂದು ಕಥೆಯನ್ನೇ ಹೇಳುತ್ತವೆ. ಖರೀದಿದಾರರು ತಮ್ಮ ಹಿಡಿತವನ್ನ ಕಳೆದುಕೊಳ್ಳುತ್ತಿದ್ದಾರೆ ಮತ್ತು ಮಾರಾಟಗಾರರು ನಿಧಾನವಾಗಿ ಮಾರುಕಟ್ಟೆಯನ್ನ ತಮ್ಮ ಕೈಗೆ ತೆಗೆದುಕೊಳ್ಳುತ್ತಿದ್ದಾರೆ ಅನ್ನೋದನ್ನ ಇವು ಸ್ಪಷ್ಟಪಡಿಸ್ತವೆ. ಬನ್ನಿ ಒಂದೊಂದಾಗಿ ನೋಡೋಣ. ಪಿನ್ಬಾರ್ ಇದೊಂದು ಕ್ಲಾಸಿಕ್ ಸಂಕೇತ. ಇಲ್ಲೇನಾಗುತ್ತೆ ಅಂದ್ರೆ, ಖರೀದಿದಾರರು ಬೆಲೆಯನ್ನು ಮೇಲಕ್ಕೆ ತಳ್ಳಲು ಜೋರಾಗಿ ಪ್ರಯತ್ನಿಸ್ತಾರೆ, ಆದ್ರೆ ಮಾರಾಟಗಾರರು ಅದನ್ನ ಅಷ್ಟೇ ನಿರ್ಣಾಯಕವಾಗಿ ಕೆಳಕ್ಕೆ ತಳ್ತಾರೆ. ಕ್ಯಾಂಡಲ್ನ ಮೇಲ್ಭಾಗದಲ್ಲಿ ಕಾಣುವ ಆ ಉದ್ದನೆಯ ಬತ್ತಿ ಇದೆಯಲ್ವಾ, ಅದು ಹೆಚ್ಚಿನ ಬೆಲೆಗಳನ್ನ ತೀವ್ರವಾಗಿ ತಿರಸ್ಕರಿಸಲಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಅದೇ ರೀತಿ ಔಟ್ಸೈಡ್ ಬಾರ್ಗಳು ಅಥವಾ ಎಂಗಲ್ಫಿಂಗ್ ಬಾರ್ಗಳು ಕೂಡ ಬಹಳ ಶಕ್ತಿಯುತವಾದ ಸಂಕೇತಗಳು. ಇಲ್ಲಿ ಒಂದು ದೊಡ್ಡ ಕೆಂಪು ಕ್ಯಾಂಡಲ್ ಅದರ ಹಿಂದಿನ ಹಸಿರು ಕ್ಯಾಂಡಲ್ ಅನ್ನು ಸಂಪೂರ್ಣವಾಗಿ ನುಂಗಿ ಹಾಕಿದ ಹಾಗೆ ಕಾಣುತ್ತೆ. ಇದು ಮಾರಾಟದ ಒತ್ತಡ ಖರೀದಿಯ ಒತ್ತಡಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗಿದೆ ಅನ್ನೋದರ ಸ್ಪಷ್ಟ ಸೂಚನೆ. ಹಾಗಾದ್ರೆ ಇಲ್ಲೊಂದು ಬಹಳ ಮುಖ್ಯವಾದ ಅಂಶವನ್ನ ಗಮನದಲ್ಲಿಡಬೇಕು. ಕೇವಲ ಒಂದು ರಿಜೆಕ್ಷನ್ ಕ್ಯಾಂಡಲ್ ನೋಡಿದ ತಕ್ಷಣ ನಿರ್ಧಾರಕ್ಕೆ ಬರಬಾರದು. ಅದರ ನಂತರ ಬರುವ ಕ್ಯಾಂಡಲ್ ಕೂಡ ಕೆಳಮುಖ ಚಲನೆಯನ್ನ ದೃಢೀಕರಿಸಬೇಕು. ಆಗ ಮಾತ್ರ ಆ ಸಂಕೇತಕ್ಕೆ ನಿಜವಾದ ಮೌಲ್ಯ. ಬೆಲೆ ರೆಸಿಸ್ಟೆನ್ಸ್ ಹತ್ರ ಹೋಗ್ತಿದ್ದ ಹಾಗೆ ಕ್ಯಾಂಡಲ್ಗಳನ್ನ ಗಮನಿಸಿ. ಅವು ಚಿಕ್ಕದಾಗ್ತಾ ಮತ್ತು ಅವುಗಳ ಬತ್ತಿಗಳು ಉದ್ದವಾಗ್ತಿದ್ರೆ ಅದರರ್ಥ ಏರಿಕೆಯ ವೇಗ, ಅಂದ್ರೆ ಅಪ್ವರ್ಡ್ ಮೊಮೆಂಟಮ್ ನಿಧಾನವಾಗ್ತಾ ಇದೆ, ಖರೀದಿದಾರರು ಸುಸ್ತಾಗ್ತಿದ್ದಾರೆ ಅಂತ. ಮತ್ತು ಇದು ವಾಲ್ಯೂಮ್ನ ಪಾತ್ರವನ್ನು ಅದ್ಭುತವಾಗಿ ವಿವರಿಸುತ್ತೆ. ವಾಲ್ಯೂಮ್ ಅಂದ್ರೆ ಪ್ರಯತ್ನ ಅಂತ ಅಂದುಕೊಳ್ಳಿ. ಕಡಿಮೆ ವಾಲ್ಯೂಮ್ ಇದೆ ಅಂದ್ರೆ ಆ ರೆಸಿಸ್ಟೆನ್ಸನ್ನ ಭೇದಿಸಲು ಬೇಕಾದಷ್ಟು ಖರೀದಿಯ ಶಕ್ತಿ ಇಲ್ಲ ಅಂತಾನೆ ಅರ್ಥ. ಸರಿ, ಈಗ ನಾಣ್ಯದ ಇನ್ನೊಂದು ಮುಖ ನೋಡೋಣ. ಆ ರೆಸಿಸ್ಟೆನ್ಸ್ ಅನ್ನುವ ಗೋಡೆ ಕುಸಿದು ಬೀಳುವ ಸಾಧ್ಯತೆ ಇದೆ ಮತ್ತು ಹೆಚ್ಚಿನ ಬೆಲೆಗಳಿಗೆ ಒಂದು ಬಾಗಿಲು ತೆರೆಯಬಹುದು ಅನ್ನೋದಕ್ಕೆ ಯಾವೆಲ್ಲಾ ಸುಳಿವುಗಳು ಸಿಗ್ತವೆ ಅಂತ ತಿಳಿಯೋಣ. ರಿಜೆಕ್ಷನ್ಗೆ ಪೂರ್ತಿ ವಿರುದ್ಧವಾಗಿ ಒಂದು ಸಂಭಾವ್ಯ ಬ್ರೇಕ್ಔಟ್ ಆಗೋ ಮೊದಲು ವಾಲ್ಯೂಮ್ ಹೆಚ್ಚಾಗುತ್ತೆ ಮತ್ತು ದೊಡ್ಡ ಬಲವಾದ ಕ್ಯಾಂಡಲ್ಗಳು ಕಾಣಿಸ್ಕೊಳ್ತವೆ. ಇದು ಆ ಮಟ್ಟವನ್ನು ಮುರಿಯಲು ಉದ್ದೇಶಪೂರ್ವಕವಾಗಿ ಪ್ರಯತ್ನ ನಡೀತಿದೆ ಅನ್ನೋದನ್ನ ತೋರಿಸುತ್ತೆ. ಈಗ ಈ ಪ್ರೈಸ್ ಆಕ್ಷನ್ ಇದೆಯಲ್ಲ, ಇದು ನಿಜವಾಗಿಯೂ ಬಹಳ ಕುತೂಹಲಕಾರಿ. ಬೆಲೆ ರೆಸಿಸ್ಟೆನ್ಸ್ ಕಡೆಗೆ ಹೋಗಿ ನಂತರ ಕೆಳಗೆ ಇಳಿದೆ ಆ ಮಟ್ಟವನ್ನು ಅಪ್ಪಿಕೊಂಡ ಹಾಗೆ ಅಲ್ಲೇ ಉಳಿದುಕೊಂಡ್ರೆ ಅದರ ಅರ್ಥ ಖರೀದಿದಾರರು ತಮ್ಮ ಹಿಡಿತವನ್ನು ಇನ್ನೂ ಬಿಟ್ಕೊಟ್ಟಿಲ್ಲ. ಬೆಲೆಗೆ ಆ ಅಪಾಯಕಾರಿ ವಲಯದಿಂದ ಹಿಂದೆ ಸರಿಯಲು ಸಾಧ್ಯವಾಗದಿರುವುದು ಆ ಮಟ್ಟ ದುರ್ಬಲಗೊಳ್ಳುತ್ತದೆ ಮತ್ತು ಬಹುಶಃ ಮುರಿಯಬಹುದು ಎಂಬುದಕ್ಕೆ ಸಿಗುವ ಅತ್ಯಂತ ಪ್ರಬಲವಾದ ಸೂಚನೆಗಳಲ್ಲಿ ಒಂದಾಗಿದೆ. ಈಗ ಇದೇ ಕಲ್ಪನೆಯನ್ನ ತಲೆಕೆಳಗು ಮಾಡಿ ಸಪೋರ್ಟ್ ಮಟ್ಟದಲ್ಲಿ ನೋಡೋಣ. ಇಲ್ಲೂ ಕೂಡ ಅದೇ ತರ್ಕ ಅನ್ವಯವಾಗುತ್ತೆ, ಆದರೆ ನಾವು ಈ ಸಂಕೇತಗಳ ಒಂದು ಪ್ರತಿಬಿಂಬವನ್ನು ಅಂದ್ರೆ ಮಿರರ್ ಇಮೇಜ್ ಅನ್ನು ಹುಡುಕ್ಬೇಕಾಗತ್ತೆ. ಈ ಟೇಬಲ್ ನೋಡಿ, ಇದು ಸಂಕೇತಗಳನ್ನು ಸ್ಪಷ್ಟವಾಗಿ ಹೋಲಿಸುತ್ತೆ. ರೆಸಿಸ್ಟೆನ್ಸ್ನಲ್ಲಿ ಉದ್ದನೆಯ ಮೇಲಿನ ಬತ್ತಿ ಬೇರಿಶ್ ಸಂಕೇತವಾದರೆ ಸಪೋರ್ಟ್ನಲ್ಲಿ ಉದ್ದನೆಯ ಕೆಳಗಿನ ಬತ್ತಿ ಬುಲಿಶ್ ಆಗಿರುತ್ತೆ. ಅದೇ ರೀತಿ ಬೆಲೆ ಮೇಲಿನ ಮಟ್ಟವನ್ನು ಹಗ್ ಮಾಡುವುದು ಬ್ರೇಕ್ಔಟ್ ಸೂಚಿಸಿದರೆ ಕೆಳಗಿನ ಮಟ್ಟವನ್ನು ಹಗ್ ಮಾಡುವುದು ಬ್ರೇಕ್ ಡೌನ್ ಸೂಚಿಸುತ್ತೆ. ಮತ್ತು ಒಂದು ವಿಷಯ ನೆನ್ಪಿರಲಿ, ಈ ತತ್ವಗಳು ಕೇವಲ ಸಮತಲವಾಗಿರುವ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೈನ್ಗಳಿಗೆ ಮಾತ್ರ ಸೀಮಿತವಲ್ಲ. ಇಳಿಜಾರದ ಡೈನಾಮಿಕ್ ಟ್ರೆಂಡ್ ಲೈನ್ನಲ್ಲಿ ಬೆಲೆಯನ್ನು ವಿಶ್ಲೇಷಿಸುವಾಗಲೂ ಇವು ಅಷ್ಟೇ ಪರಿಣಾಮಕಾರಿಯಾಗಿರ್ತವೆ. ಸರಿ, ಈಗ ಅಂತಿಮ ವಿಮರ್ಶೆಯ ಸಮಯ. ಇವು ನಿಯಮಗಳು. ಇವುಗಳನ್ನು ಯಾವುದೇ ಬದಲಾವಣೆಯಿಲ್ಲದೆ ಕಟ್ಟುನಿಟ್ಟಿನಾಗಿ ಪಾಲಿಸಲೇಬೇಕು. ನಿಯಮ 1:
ಬೆಲೆಯು ಆ ಮಟ್ಟವನ್ನು ಹೇಗೆ ಸಮೀಪಿಸುತ್ತಿದೆ ಎಂಬುದನ್ನು ಮೌಲ್ಯಮಾಪನ ಮಾಡಿ. ಹೆಚ್ಚಿನ ವಾಲ್ಯೂಮ್ ಮತ್ತು ವಿಶಾಲ ಕ್ಯಾಂಡಲ್ಗಳು ಇದ್ದರೆ ಅದು ಮುರಿಯುವ ಪ್ರಯತ್ನ. ಕಡಿಮೆ ವಾಲ್ಯೂಮ್ ಮತ್ತು ಸಣ್ಣ ಕ್ಯಾಂಡಲ್ಗಳು ಇದ್ದರೆ ಅದು ಬಳಲಿಕೆಯ ಸಂಕೇತ. ನಿಯಮ 2 ಆ ಮಟ್ಟದಲ್ಲಿ ನಡೆಯುವ ಸಂವಹನವನ್ನು ವಿಶ್ಲೇಷಿಸಿ. ಇದು ಅತ್ಯಂತ ನಿರ್ಣಾಯಕ. ಅಲ್ಲಿ ಆಗುತ್ತಿರುವುದು ಸ್ಪಷ್ಟವಾದ ತಿರಸ್ಕಾರವೇ ಅಥವಾ ಬೆಲೆ ಆ ವಲಯವನ್ನು ಹಗ್ ಮಾಡುತ್ತಿದೆಯಾ? ಮತ್ತು ನಿಯಮ 3 ದೃಢೀಕರಣಕ್ಕಾಗಿ ಕಾಯಿರಿ. ಒಂದು ಕ್ಯಾಂಡಲ್ ಕೇವಲ ಒಂದು ಸುಳಿವು, ಅಂತಿಮ ತೀರ್ಪಲ್ಲ. ಅದರ ನಂತರದ ಕ್ಯಾಂಡಲ್ ಮಾತ್ರ ಅದೆಲ್ಲ ದೃಢೀಕರಿಸುತ್ತದೆ. ನೋಡಿ, ಕಥೆಯು ಯಾವಾಗಲೂ ಪ್ರೈಸ್ ಆಕ್ಷನ್ನಲ್ಲೇ ಅಡಗಿರ್ತದೆ. ಅದನ್ನು ಓದುವುದು ಹೇಗೆಂದು ಕಲಿಯುವುದಷ್ಟೇ ಮುಖ್ಯ. ಈ ಸುಳಿವುಗಳನ್ನು ಬಳಸಿದರೆ ಚಾರ್ಟ್ ಹೇಯುತ್ತಿರುವ ಕಥೆಯನ್ನು ಯಾರು ಬೇಕಾದರೂ ಅರ್ಥಮಾಡಿಕೊಳ್ಳಬಹುದು.